ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ರಾಜ್ಯದಲ್ಲಿ ಸಂಪುಟ ಪುನರ್ರಚನೆಯ ಚರ್ಚು ತೀವ್ರವಾಗಿ ಜೋರಾಗ್ತಾ ಇದೆ. ಈ ನಡುವೆ ಹೀಗಾಗಿ ನಾಯಕರು ಲಾಬಿ ಆರಂಭ ಮಾಡಿದ್ದಾರೆ. ನಾವು ಕೂಡ ಸಚಿವಾಕಾಂಕ್ಷಿಗಳು, ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಲಾಬಿ ಶುರು ಮಾಡಿದ್ದಾರೆ. ಸಚಿವಗಿರಿ ಮರಳಿ ಪಡೆಯೋದಕ್ಕೆ ನಾಗೇಂದ್ರ ಜಿದ್ದಿಗೆ ಬಿದ್ದಿದ್ದಾರೆ. ನಾಗೇಂದ್ರ ಅವರು ಸಚಿವಗಿರಿ ಕಳೆದುಕೊಂಡಿದ್ರು, ಈಗ ಮರಳಿ ಪಡೆಯೋದಕ್ಕೆ ತೀವ್ರವಾಗಿ ಜಿದ್ದಿಗೆ ಬಿದ್ದಿದ್ದಾರೆ. ಇತ್ತ ಪತ್ನಿಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನಕ್ಕೆ ತುಕಾರಾಂ ಅವರು ಕೂಡ ಕಸರತ್ತು ಮಾಡ್ತಾ ಇದ್ದಾರೆ. ಹೀಗಾಗಿ ದೆಹಲಿಯಲ್ಲೇ ಸಂಸದ ತುಕಾರಾಂ ಅವರು ಬೀಡು ಬಿಟ್ಟಿದ್ದಾರೆ. ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಅವರು ಸಂಡೂರು ಶಾಸಕಿಯಾಗಿದ್ದಾರೆ. ಹೀಗಾಗಿ ಮಹಿಳಾ ಕೋಟಾ ಅಡಿಯಲ್ಲಿ ಕೊಡಬೇಕು ಸಚಿವ ಸ್ಥಾನ ಅಂತ ಅವರು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಯುವ ಕೋಟಾದ ಅಡಿಯಲ್ಲಿ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಎಸ್ಟಿ ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ತೆರೆ ಹಿಂದೆ ಅವರು ಕೂಡ ಕಸರತ್ತು ನಡೆಸ್ತಾ ಇದ್ದಾರೆ. ಅಖಂಡ ಬಳ್ಳಾರಿಗೆ 2 ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ ನಾಯಕರು. ಇದರ ಜೊತೆಗೆ ಸ್ಥಳೀಯರಿಗೆ ಉಸ್ತುವಾರಿ ಸಚಿವರ ಸ್ಥಾನವನ್ನು ನೀಡಬೇಕು ಅಂತ ಪಟ್ಟು ಕೂಡ ಹಿಡಿತಾ ಇದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಕಡೆಗೆ ಬೊಟ್ಟು ತೋರಿಸ್ತಾ ಇದ್ದಾರೆ. ಹೀಗಾಗಿ ತುಕಾರಾಂ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಈ ನಡುವೆ ಅವರ ಪತ್ನಿಗೆ ಏನಾದರೂ ಸಚಿವಗಿರಿ ಸಿಗುತ್ತಾ? ಮತ್ತೊಂದೆಡೆ ಯುವ ಕೋಟಾದ ಅಡಿಯಲ್ಲಿ ಕೇಳ್ತಾ ಇದ್ದಾರೆ, ಎಸ್ಟಿ ಕೋಟಾ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರಿಗೆ ಸಿಗುತ್ತೆ ಕಾದು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಿದ್ದು, ಒಂದೆಡೆ ಸಚಿವ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂತಹ ಚರ್ಚೆ ತೀವ್ರವಾಗ್ತಾ ಇರುವ ನಡುವೆಯಲ್ಲಿ ನಮಗೂ ಕೂಡ ಕೊಡಬೇಕು ಅಂತ ಅನೇಕರು ಈಗ ಬಳ್ಳಾರಿಯಲ್ಲಿ ಪಟ್ಟು ಹಿಡಿತಾ ಇದ್ದಾರೆ. ಈ ನಡುವೆ ದೆಹಲಿಯಲ್ಲಿ ತುಕಾರಾಂ ಅವರು ಬೀಡು ಬಿಟ್ಟಿದ್ರೆ ಯುವ ಕೋಟಾದ ಅಡಿಯಲ್ಲಿ ಕೊಡಬೇಕು, ಎಸ್ಟಿ ಕೋಟಾದ ಅಡಿಯಲ್ಲಿ ಕೊಡಬೇಕು ಅಂತ ಒಂದು ಕಡೆ, ಮತ್ತೊಂದೆಡೆ ನಾಗರಾಜ್ ಅವರು ಕೂಡ ಮತ್ತೊಮ್ಮೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ, ಯಾವ ರೀತಿ ಕಸರತ್ತು ನಡೆಸ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗ್ಲೂ ಸಂತೋಷ್, ಈಗಾಗಲೇ ಮತ್ತೆ ಸಚಿವ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದ್ದ ಹಾಗಲೇ ಸಾಕಷ್ಟು ಈಗಾಗಲೇ ಸಚಿವ ಆಕಾಂಕ್ಷಿಗಳು ಕೂಡ ದೆಹಲಿಗೆ ಹೋಗಿ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗಿದ್ದಂತ ಹೇಳ್ಬೋದು. ಅದರಲ್ಲೂ ಅವರ ಏನಂದ್ರೆ ಬೇಡಿಕೆ ಏನಂದ್ರೆ ಇಬ್ಬರ ಸಚಿವರನ್ನ ಮಾಡಿ, ಅಂದ್ರೆ ದೊಡ್ಡ ಡಿಸ್ಟಿಕ್ ಆಗುತ್ತೆ, ಇಲ್ಲಿ 2 ಸಚಿವರನ್ನ ಮಾಡಿ, ಎಸ್ಟಿ ಕೋಟಾದಲ್ಲಿ 2ಗೆ ಕೊಟ್ಟೆ ನಮಗೂ ಕೊಡಿ ಅನ್ನುವಂಥದ್ದನ್ನ ಸಂಸದ ತುಕಾರಾಂ ಅವರು ಕೂಡ ಮಾಡ್ತಾ ಇದ್ದಾರೆ ಹಿಂದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿದೆ. ಅದರಲ್ಲೂ ಅನ್ನಪೂರ್ಣ ತುಕಾರಾಂ ಅವರು ಕೂಡ ಈ ಬಾರಿ ಮಹಿಳೆಯ ಸಚಿವೆ ಆಗಿರುವಂತದ್ದು, ಶಾಸಕರಾಗಿರುವಂತದ್ದು. ಹೀಗಾಗಿ ಮಹಿಳೆ ಸಚಿವ ಕೂಟದಲ್ಲಿ ನಮಗೂ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತುಕಾರಾಂ ಅವರು ಕೂಡ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಯಾಗಿ ಈಗ ಹಿಂದೆ ಕೂಡ ಇಲ್ಲಿ ಸಚಿವರಾಗಿರುವಂತ ನಾಗೇಂದ್ರ ಅವರು ಕೂಡ ಇಲ್ಲಿ ಇದ್ರು ಮತ್ತು ಕೆಲವೊಂದಿಷ್ಟು ಇದಾದ ಮೇಲೆ ನಾಗೇಂದ್ರ ಕೂಡ ಸಚಿವ ಸ್ಥಾನವನ್ನು ಕೂಡ ಕಳ್ಕೊಂಡಿದ್ರು. ಅದಾದ ಬೆನ್ನಲ್ಲಿ ಈಗ ಮತ್ತೆ ಸಚಿವ ಸ್ಥಾನವನ್ನ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಪಟ್ಟನ್ನ ಕೂಡ ಹಿಡ್ಕೊಂಡಿದ್ದಾರೆ. ಹೈಕಮಾಂಡ್ ಜೊತೆಗೆ ಸಾಕಷ್ಟು ಸಂಪರ್ಕದಲ್ಲಿದ್ದಾರೆ. ಕೆಲವೊಂದಿಷ್ಟು ಘಟನೆಯಿಂದ ಹೀಗಾಗಿ ಅವರಿಗೆ ಸಚಿವ ಸ್ಥಾನ ಕೂಡ ತಪ್ಪೋಗಿತ್ತು. ಆದ್ರೆ ಏನೇ ಇರ್ಲಿ, ಈ ಬಾರಿ ನಮಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ, ಸಚಿವ ಸಂಪುಟ ಮತ್ತೆ ರಚನೆ ಆದಲ್ಲಿ ನನಗೆ ಸಿಗುತ್ತೆ ಅನ್ನುವಂಥದ್ದನ್ನ ಜಿದ್ದಿಯಲ್ಲಿ ಕೂಡ ನಾಗೇಂದ್ರ ಅವ್ರ ಜೊತೆಗಿದ್ದಾರೆ. ಅದರಲ್ಲೂ ಇನ್ನು ಯುವಕರನ್ನ ಗಮನಿಸ್ತಾ ಹೋದ್ರೆ ಜೆಎನ್ ಗಣೇಶ್ ಅವರು ಕೂಡ ಯುವಕರಾಗಿರೋದ್ರಿಂದಾಗಿ ನನಗೂ ಈ ಬಾರಿ ಸಿಗ್ಬೋದು ಅಂತ ಹೇಳಿ ತೆರೆಮರೆಯಲ್ಲಿ ಕೂಡ ಅವರು ಕೂಡ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದಂತೂ ನಿಜ, ಆದ್ರೆ ಬಳ್ಳಾರಿಗೆ ಈಗ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಕೂಡ ಇದ್ದಾರೆ. ಆದ್ರೆ ಅವರು ಜಮೀರ್ ಅಹಮದ್ ಅವರಿಗೆ ಹೊಸಪೇಟೆ ಮತ್ತು ಬಳ್ಳಾರಿ 2 ಆಗಿದ್ರಿಂದಾಗಿ ಬಳ್ಳಾರಿಗೆ ಸಾಕಷ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಆರೋಪ ಇದೆ. ಇಲ್ಲಿಯ ಉಸ್ತುವಾರಿ ಸಚಿವರು ಬರದೇ ಇರೋದಾಗಿ ಸಾಕಷ್ಟು ನಮ್ಮ ಕೆಲಸಗಳೇನಿತ್ತು ಅವೆಲ್ಲವೂ ಕೂಡ ಹಾಗೆ ಉಳಿತಾ ಇದೆ. ಹೀಗಾಗಿ ಸಚಿವ ಸ್ಥಾನದಲ್ಲಿ ಕೊಡೋದಾದ್ರೆ ನೀವು ನಮಗೆ 2 ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು ಇಲ್ಲಿಯ ನಾಯಕರ ಬೇಡಿಕೆ ಆಗಿದೆ. ಸದ್ಯ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭಾರಿ ತಲೆನೋವು ಆಗಿದ್ರಿಂದಾಗಿ ಯಾರೆಲ್ಲ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ನೀಡ್ತಾ ಇದಾರೋ ಅವ್ರಿಗೆಲ್ಲ ತೋರಿಸ್ತಾ ಇರೋದಂದ್ರೆ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೋ ಆ ನಿರ್ಧಾರಕ್ಕೆ ನಾವು ಸಹ ಸದಾ ಸಿದ್ಧ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ನಡೀತಾ ಇದೆ. ಒಟ್ಟಿನಲ್ಲಿ ಸಂಸದಾಗಿಂತ ತುಕಾರಾಂ ಅವರು ಸಹ ದೆಹಲಿಯಲ್ಲಿ ಇರೋದ್ರಿಂದಾಗಿ ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ ತೆರೆಮರೆಯಲ್ಲ ಏನಾದ್ರೂ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಾಗ್ತಾ ಇದಾರ, ಪೈಪೋಟಿಗಳು ಹೆಚ್ಚಾಗ್ತಾ ಇದೆ ಅನ್ನೋದು ರಾಜಕೀಯ ವಲಯದಲ್ಲಿ ಮಾತ್ರ ಸದ್ಯ ಈಗ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.